ಹಾಸನದಲ್ಲಿಂದು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ. ಈ ಹಿನ್ನೆಲೆಯಲ್ಲಿ ಹೈದರಾಬಾದ್ನಿಂದ ಹಾಸನಕ್ಕೆ ಜೆಡಿಎಸ್ನ ನಗರಸಭೆ ಸದಸ್ಯರು ಬಂದಿಳಿದಿದ್ದಾರೆ. ಇನ್ನು ಖಾಸಗಿ ಹೋಟೆಲ್ ಒಂದರಲ್ಲಿ ರೇವಣ್ಣ ಸಭೆಯನ್ನು ನಡೆಸುತ್ತಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಜೆಡಿಎಸ್ 17, 2 ಪಕ್ಷೇತರ, 2 ಬಿಜೆಪಿ ಸದಸ್ಯರ ಬಲವನ್ನು ಜೆಡಿಎಸ್ ಹೊಂದಿದೆ. ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೆ 18 ಸ್ಥಾನ ಬೇಕು. ಮೈತ್ರಿಯ ಹಿನ್ನೆಲೆಯಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಸಭೆಯಲ್ಲಿ ಕೂಲಂಕುಷವಾಗಿ ಚರ್ಚೆ ಕೂಡ ಮಾಡಲಾಗ್ತಾ ಇದೆ. ಜೆಡಿಎಸ್ನವರೇ ಅಧ್ಯಕ್ಷ ಉಪಾಧ್ಯಕ್ಷರಾಗ್ತಾರೆ ಎನ್ನುವಂಥ ವಿಶ್ವಾಸ ಜೆಡಿಎಸ್ ನಾಯಕರದ್ದು, ಜೆಡಿಎಸ್ ಪಾಳೆಯದ್ದು. ಈ ಬಗ್ಗೆ ಗಿರೀಶ್ ಚನ್ನವೀರಪ್ಪ ಜೆಡಿಎಸ್ನ ಸದಸ್ಯರು ಬಹಳ ವಿಶ್ವಾಸದ ನುಡಿಗಳನ್ನು ಆಡಿದ್ದಾರೆ. ಇನ್ನು ಬಿಜೆಪಿಗೆ ಏನಾದರೂ ಸ್ಥಾನ ಬಿಟ್ಕೊಳ್ತಾರಾ ಅಂತ ಯಾವುದೇ ಬೆಳವಣಿಗೆಗಳಿಲ್ಲ ಅನ್ನುವಂಥ ಮಾಹಿತಿ ಇದೆ. ಇನ್ನು ಖಾಸಗಿ ಹೋಟೆಲ್ನಲ್ಲಿ ರೇವಣ್ಣ ಸಭೆ ಕೂಡ ನಡೆಸಿದ್ದಾರೆ. ರೇವಣ್ಣ ಸೂಚನೆಯಂತೆ ನಗರಸಭೆಗೆ ಜೆಡಿಎಸ್ನ ಸದಸ್ಯರುಗಳು ತೆರಳುತ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇಷ್ಟೆಲ್ಲ ಬೆಳವಣಿಗೆ ಆಗಬೇಕಾದ್ರೆ ಬಿಜೆಪಿ ನಾಯಕರ ನಡೆ ಏನಿರುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಹಾಗಾಗಿ ಕುತೂಹಲವನ್ನಂತೂ ಹೆಚ್ಚು ಮಾಡಿದೆ. ಮೈತ್ರಿಗೆ ಹಾಸನ ಜೆಡಿಎಸ್ ನಾಯಕರು ಸೊಪ್ಪು ಹಾಕ್ತಿಲ್ಲ ಅಂತ. ಮೈತ್ರಿ ಅಂದರೆ ಅದು ಮೈತ್ರಿಯ ಧರ್ಮದ ಪಾಲನೆ ಅನ್ನೋದು ಆಗಬೇಕಾಗುತ್ತೆ. 2, 4, 17 ಸ್ಥಾನವು. ಸೊ ಬಿಜೆಪಿಯ ಸದಸ್ಯರ ಜೊತೆಗೆ ಈ ಮೈತ್ರಿ ಧರ್ಮದ ಪಾಲನೆ ಸರಿಯಾದ ರೀತಿಯಲ್ಲಿ ಆಗ್ತಿಲ್ಲ ಅನ್ನೋದಾದರೆ ಬಿಜೆಪಿ ನಗರಸಭೆ ಸದಸ್ಯರ ಧೋರಣೆ ಏನಾಗಿರುತ್ತೆ, ನಿಲುವೇನಾಗಿರುತ್ತೆ, ನಿರ್ಧಾರ ಏನು ಬರ್ಬೋದು ಅನ್ನೋದೇ ಸದ್ಯದ ಕುತೂಹಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.